ಆದರೂ ಒಂದು ನೇಚರ್ ವೈಬ್ಸ್ ನೋಡಿ. ಕುಡಂಜಿ ಗ್ಲೌಸ್ ಅವಲೇ ಉಂಟಾ? ಹಾಂ, ಗ್ಲೌಸ್ ಲಾಸ್ಟ್ ಟೈಮ್ ಹೊನ್ನಾವರ ಹೋದಾಗ ಕೂಡ ಒಂದು ಒಳ್ಳೆ ರೈನಾಕ್ಸ್ ಗ್ಲೌಸ್ ಕೂಡ ಕಳೆದೋಯ್ತು. ಇದೇ ನೆನಪು ಶಕ್ತಿ, ಸ್ವಲ್ಪ ಬಾದಾಮ್ ತಿನ್ಬೇಕಾ ಅಂತ. ಸೊ ಇನ್ನೇನು ಸ್ಪೆಷಲ್ ಏನಂದರೆ ಇವರು ಕೂಡ ಮಂಗಳೂರಿನವರೇ. ಸೊ ಯಾರಾದರೂ ಮಂಗಳೂರಿನವ್ರು ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಹಾಯ್ ಮಸನಗುಡಿ ಬೈ ಊಟಿಲಿ ಕುರಿ ಯಾತ್ರ ರೀಲ್ಸ್ ನೋಡಿರ್ತೀರಾ, ಅದೇ ಕಡೆ ನಾವು ಪಯಣಿಸುವ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ನಮ್ಮ ಪ್ರಯಾಣ ಮಡಿಕೇರಿಯಿಂದ ಊಟಿ ಕಡೆಗೆ. ಸೊ ಈಗ ಟೈಮ್ 10:30 ಆಗ್ತಾ ಬಂದಿದೆ. ಸೊ ನಿನ್ನೆ ಅಂತೂ ಇಲ್ಲಿ ಸಖತ್ ಎಂಜಾಯ್ ಮಾಡಿದ್ವಿ. ನಿನ್ನೆ ಮಲಗುವಾಗಲೇ ಒಂದು 4 o'clock ಆಗಿದೆ, ಬೆಳಗಿನ 4 o'clock. ಯಾಕಂದರೆ ಒಂದು ಒಳ್ಳೆ ವೈಬ್ ಇಲ್ಲಿ. ಸೊ ಇಲ್ಲಿನ ಸಪ್ರೇಟ್ ವೀಡಿಯೋ ಕೂಡ ಮಾಡಿ ಹಾಕಿದ್ದೇನೆ. ಯಾಕಂದರೆ ನೀವೇನಾದರೂ ಬರೋದಂತಾದರೆ, ಸೊ ನೀವೇನಾದರೂ ಮಡಿಕೇರಿ ಕಡೆ ಅಂತ ಬರೋದಂತಾದರೆ ಇಲ್ಲೇ ಬಂದು ಸ್ಟೇ ಆಗ್ಬೋದು. ನೀವು ಫ್ಯಾಮಿಲಿ ಬರೋದಂತಾದರೆ ಫ್ಯಾಮಿಲಿಯವರಿಗೆ ಪ್ರೈವೇಟ್ ವಿಲ್ಲಾ ಇದೆ, ಮತ್ತು ನೀವು ಫ್ರೆಂಡ್ಸ್ ಬರೋದಂತಾದರೆ ಹಾಸ್ಟೆಲ್ ಕೂಡ ಇದೆ. ಸೊ ಇದರ ಹೆಸರು ಎಂತ? ಸೀಕ್ರೆಟ್ ಆಶ್ರಮ್. ದ ಸೀಕ್ರೆಟ್ ಆಶ್ರಮ್ ಅಂತ. ದ ಲಾಸ್ಟ್ ಟ್ರೈ ಸೀಕ್ರೆಟ್ ಆಶ್ರಮ್. ಬರ್ತೇನೆ ಬ್ರೋ, ಬಾಯ್, ಸಿಗ ಎಸ್. ಸೊ ದೀಪಕ್ ಇವರೇ ನಮ್ಮ ಈ ಓನರ್. ಸೊ ಏನು ಹೇಳ್ತೀರಿ ಈ ಸ್ಟೇ ಬಗ್ಗೆ? ಸೊ ನಾವು ಹೊಸತಾಗಿ ಶುರು ಮಾಡಿದೆ. ಓಕೆ, ಎಲ್ಲ ಬ್ಯಾಕ್ ಪ್ಯಾಕರ್ಸ್, ಸೋಲೋ ಟ್ರಾವೆಲರ್ಸ್ಗೆಲ್ಲ ಒಂದು ಚಿಕ್ಕ ಕಮ್ಮಿ ಬಜೆಟಲ್ಲಿ ಒಂದು ಮಾಡುವಂತ ಮಾಡಿದೆ. ಏನೋ ಸಿಟಿಯಿಂದ ಹತ್ತಿರ ಇದ್ರೂ ಒಂಚೂರು ಜಂಗಲ್ ಸ್ಟೇ ಥರ ಒಂಚೂರು ಕಾಡು ನಡುವಲ್ಲಿ ಒಂದು ಚಿಕ್ಕ ಒಂದು ಇಕನಾಮಿಕಲ್ ಪ್ರಾಪರ್ಟಿ. ಸೊ ಇಟ್ ವಾಸ್ ಒನ್ ಆಫ್ ಮೈ ಡ್ರೀಮ್ ಟು ಸ್ಟಾರ್ಟ್. ಐ ಸ್ಟಾರ್ಟೆಡ್. ಕೂರ್ಗ್ ಇಸ್ ವೆರಿ ಡಿಯರ್ ಟು ಮೀ ಆಸ್ ವೆಲ್. ಓಕೆ, ಸ್ಟಾರ್ಟ್ ಮಾಡೋದು ಅಂತ ಅನ್ಕೊಂಡೆ. ಸೊ ಇನ್ನೇನು ಸ್ಪೆಷಲ್ ಏನಂದರೆ ಇವರು ಕೂಡ ಮಂಗಳೂರಿನವರೇ. ಸೊ ಯಾರಾದರೂ ಮಂಗಳೂರಿನವ್ರು ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ದ ಲಾಸ್ಟ್ ಟ್ರೈ ಹಾಸ್ಟೆಲಿಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಂದ ಹೊರಡುವಂಥ ಸಮಯ. ಸೊ ಥ್ಯಾಂಕ್ ಯು ದೀಪಕ್ ಭಾಯ್. ಥ್ಯಾಂಕ್ ಯು. ಸೊ ಇಲ್ಲಿಂದ ಈಗ ಹೊರಡುವ. ಬ್ಯಾಗ್ ಎಲ್ಲ ಸೆಟ್ ಆಗಿದೆ. ಈಗ ಇಲ್ಲಿಂದ ಊಟಿ ಕಡೆ ನಮ್ಮ ಪಯಣ ಅಂತ ಮಸನಗುಡಿ ಬೈ ಊಟಿಲಿ ಕುರಿ ಯಾತ್ರ. ಅದನ್ನು ರೀಲ್ಸ್ ನೋಡಿರ್ತೀರಾ, ಅದೇ ಕಡೆ ನಾವು ಪಯಣಿಸುವ. ಸೊ ನಿನ್ನೆಂತೂ ಜಾಲಿ ಆಯಿತು. ರೈಡ್ ಕೂಡ ಒಳ್ಳೆ ಆಯಿತು, ಮತ್ತು ಸ್ಟೇ ಕೂಡ ಒಳ್ಳೆ ಆಯಿತು. ಸೊ ಇಲ್ಲಿ ಈ ಕಡೆ ನೀವು ಬೇಕಿದ್ರೆ ನಡ್ಕೊಂಡು ಕೂಡ ಹೋಗ್ಬೋದು. ಈ ಹಾಸ್ಟೆಲ್ನ ಒಂದು ಸಪ್ರೇಟ್ ವೀಡಿಯೋ ಕೂಡ ನಾನು ಮಾಡಿ ಹಾಕಿದ್ದೇನೆ. ಸೊ ಪರ್ಸನ್ ಅನ್ರೀಚೇಬಲ್ ಚಾನಲಿಗೆ ಹೋಗಿ ನೋಡ್ಬೋದು ನೀವು ಥರ ಇದೆ ಅಂತ. ಸೊ ನೋಡಿ, ನಿನ್ನೆಲ್ಲ ಇಲ್ಲೇ ಕ್ಯಾಂಪ್ ಫೈರ್ ಎಲ್ಲ ಹಾಕಿ ಕೂತ್ಕೊಂಡಿದ್ದಂಥದ್ದು. ಸೊ ಬಾಯ್. ಸೊ ಜಾಲಿ. ಸೊ ನಿನ್ನೆ ಅಂತೂ ಜಾಲಿ ಆಯಿತು, ಮತ್ತು ಜಾಲಿಯಾಗಿ ವಾಪಸ್ ಹೋಗ್ತಾ ಇದ್ದೇವೆ. ನೋಡಿ, ಈ ಥರ ಆಫ್ ರೋಡ್ ಬರೋದೇ ಒಂದು ಖುಷಿ ಅಂತ ಆದರೆ ಬಂದಮೇಲೆ ಅಲ್ಲಿ ಸಿಕ್ಕಿದಂಥ ವೈಬ್ ಇದೆಯಲ್ಲ, ಅದು ಇನ್ನೂ ಜಾಲಿ. ಯಾಕೆಂದರೆ ನಾವು ಲಾಡ್ಜ್ ಮಾಡ್ತೇವೆ ಅಥವಾ ಬೇರೆ ಹೋಟೆಲ್ ಮಾಡಿದರೆ ಈ ಥರ ಒಂದು ವೈಬ್ ಸಿಗೋದಿಲ್ಲ. ನಾವಲ್ಲಿ ಬಂದ್ವಾ ಮಲಗಿದ್ವಾ ಆಯ್ತು ಅಷ್ಟೇ. ಆದರೆ ಇಲ್ಲಿ ಆಟ ಆಡಲಿಕ್ಕೆಲ್ಲ ಇತ್ತು, ಮತ್ತು ಸಾಂಗ್ ಹೇಳೋದಂತಾರೆ ಸಾಂಗ್ ಹೇಳಲಿಕ್ಕಿತ್ತು. ಸೊ ಹಾಗಾಗಿ ನಾವು ನಿನ್ನೆ 4 ಗಂಟೆ ತನಕ ಬೆಳಿಗ್ಗೆ ಇದ್ವಿ ಜಾಲಿಯಾಗಿ. ಇಲ್ಲೆಲ್ಲ ಆನೆ ಬರುವಂಥ ಸ್ಥಳ ಅಂತೆ. ಸೊ ಹಾಗಾಗಿ ಎಲ್ಲಿ ಹೊರಗೆ ಹೋಗಲಿಲ್ಲ. ಸೊ ಈಗ ಊಟಿ ಕಡೆ ಹೋಗುವ. ನೋಡಿ, ಈ ಥರ ನೇಚರ್ ಮಧ್ಯೆ ಬರೋದೇ ಒಂದು ಖುಷಿ ಅಲ್ವಾ? ಅದರ ಮಧ್ಯದಲ್ಲಿ ಆ ಥರ ಒಂದು ಫ್ರೆಂಡ್ಲಿ ವೈಬ್ ಸಿಕ್ಕಿದ್ರೆ ಜಾಲಿ ಅಂದರೆ ಜಾಲಿ. ಸೊ ಹಾಗಾಗಿ ನಾನು ಹೇಳೋದು, ನಾವು ಹೋದಲ್ಲೆಲ್ಲ ಹಾಸ್ಟೆಲ್ ಮಾಡಿದರೆ ಹೊಸ ಫ್ರೆಂಡ್ಸ್ ಆಗ್ತಾರೆ, ಮತ್ತು ನಾವು ಈಗ ಎಂಜಾಯ್ ಮಾಡಬೇಕು. ಮತ್ತು ಯಾವಾಗ ಎಂಜಾಯ್ ಮಾಡೋದು ಅಲ್ವಾ? ಸೊ ಹಾಗೆ ಈಗ ಊಟಿಯಲ್ಲಿ ಕೂಡ ನಾವು ಹಾಸ್ಟೆಲ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಯಾಕಂದರೆ ಈಗ ಲಾಂಗ್ ವೀಕೆಂಡ್ ಆಗಿರೋದ್ರಿಂದ ನಮಗೆ ಈ ಊಟಿಯಲ್ಲಿ ಕೂಡ ಹಾಸ್ಟೆಲ್ ಸಿಗ್ತದ, ಮತ್ತು ಎಷ್ಟು ಕಾಸ್ಟ್ಲಿ ಇರ್ತದೆ ಅಂತ ಗೊತ್ತಿಲ್ಲ. ಸೊ ನೋಡಿ ಸಖತ್ತಾಗಿದೆ ರೋಡು ಅಲ್ವಾ? ಸೈಕ್ ಮಾರೆ. ಸೊ ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು, ನಾನು ನಿನ್ನೆ ನಿಮಗೆ ಹೇಳಿದ ಹಾಗೆ ಕರೆಕ್ಟಾಗಿ ಹೇಳ್ಬೇಕಂತಂದರೆ ಪ್ಲ್ಯಾನೇ ಇಲ್ಲ ನಾವು ಎಲ್ಲಿ ಸ್ಟೇ ಆಗ್ತೇವೆ ಅಂತ. ನಾವು ಮಂಗಳೂರನ್ನು ಬಿಡುವಾಗಲೇ 4 ಗಂಟೆ ಆಗಿದೆ. ಸೊ 4 ಗಂಟೆ ಆಗಿ ಮೈಸೂರು ರೀಚ್ ಆಗ್ತೇವೆ ಅಂತ ಇತ್ತು. ಆದರೆ ಬೇಡ, ಬೇರೆ ಎಲ್ಲಿಯಾದರೂ ಸ್ಟೇ ಇದ್ದರೆ
ಆ ಕಡೆ ಸ್ಟೇ ಮಾಡುವ ಅಂಥೇಳಿ ಮಡಿಕೇರಿಯಲ್ಲಿ ಸ್ಟೇ ಮಾಡಿದ್ದೇವೆ. ಮಡಿಕೇರಿಯಿಂದ ಈಗ ಆನ್ ದಿ ವೇ ಮಸನಗುಡಿ ಮೈಸೂರು ಆಗೆಲ್ಲ ಹೋಗುವಂಥದ್ದು. ಸೊ ನೋಡುವ ಆ ವ್ಲಾಗ್ ಯಾವ ಥರ ಆಗುತ್ತೆ, ಈ ಮೋಟೋ ವ್ಲಾಗ್. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ, ನಾವೊಂದು ಆಕ್ಸಿಡೆಂಟ್ಲಿ ಆ ಒಂದು ಜಾಗಕ್ಕೆ ಹೋದದ್ದು, ನಾವು ನಿನ್ನೆ ಸ್ಟೇ ಆಗಿದ್ದಂಥದ್ದು. ರೆಂಟ್ ಗಾಡಿ ಮಾರೆ K12 ಜಾಲಿ. ಆದರೂ ಒಂದು ನೇಚರ್ ವೈಬ್ಸ್ ನೋಡಿ. ಫೇವರ್ಸಿ ಕುಡಂಜಿ ಗ್ಲೌಸ್ ಓಂಡು ಅವಲೇ ಉಂಟಾ? ಹಾಂ ಬರ್ಬಿಜಾರ ಗ್ಲೌಸ್ ಸೊ ಗ್ಲೌಸ್ ಬಿಟ್ಟು ಬಂದೆ ಮಾರೆ. ಗ್ಲೌಸ್ ಎಲ್ಲಿದೆ ಅಂತ ಗೊತ್ತಿಲ್ಲ, ನೋಡು. ಇದೇ ಆಗೋದು ನಂದು ಯಾವತ್ತು. ಲಾಸ್ಟ್ ಟೈಮ್ ಹೊನ್ನಾವರ ಹೋದಾಗ ಕೂಡ ಒಂದು ಒಳ್ಳೆ ರೈನಾಕ್ಸ್ ಗ್ಲೌಸ್ ಕೂಡ ಕಳೆದೋಯ್ತು. ಇದೇ ನೆನಪು ಶಕ್ತಿ, ಸ್ವಲ್ಪ ಬಾದಾಮ್ ತಿನ್ಬೇಕಾ ಅಂತ ಅಲ್ವಾ. ಜಾಲಿಯಾಗಿ ಎಲ್ಲ ಬಿಟ್ಟು ಬರ್ತಾಯಿದ್ದೇನೆ. ಇದಲ್ಲಲ್ಲ ಗ್ಲೌಸ್. ಸೊ ವಾಪಸ್ ಬರ್ಬೇಕಂತ ಆಯ್ತು. ಹಾಂ ನಾವು ನಾಳೆ ಹೋಗ್ತೇವೆ ಅಂತ ಹೇಳು ಹೊನ್ಕ. ಅಲ್ಲತ್ತು ಇನ್ನಿದಲ್ಲ ತಿರುಗಿ ರಿಜ್ ಅದು ಊಟಿ ಅಂತೂ ಎಂತ ಪೋಯ್ನ ಓಂಡು ಗ್ಲೌಸ್ ಅವಲಕ್ಲೆ ಅವರ ಗ್ಲೌಸ್ ಉಂಡು ಮೂಲುಂಡು ಹೊಲೆ ಮೂಲು. ಸೊ ಗ್ಲೌಸೇ ಬಿಟ್ಟು ಹೋಗಿದ್ದೆ. ಜಾಲಿ. ಹೊಲೆ ಉಂಡು ಪೋಲೆ ಅವಳುಂಡು ಶೂ ಹತ್ತು ಸೇವತೆಪ್ಪಳೆ ಬರ್ಚೀತೆ ಚಾ ಬರ್ಕೊ ಬೈ. ಅವು ಬರಲ್ಲ ವೆಡ್ಡೆ ನೀರು ಯಾನೆ ಕಂತೀನಿ ಒಂದು ಯಾನೆ ಕಂತೀನಿ ಸಿಕ್ತು. ಲಾಸ್ಟ್ ಟೈಮ್ ಕೂಡ ಹಾಗೆ ಆಗಿತ್ತು, ನೆನಪಿಲ್ಲದೆ ಒಂದು ಗ್ಲಾಸ್. ಹಾಂ ಇಲ್ಲ, 1 ಕಿಲೋಮೀಟ್ರ್ ಅಷ್ಟೇ. ನಾನು ಈ ಕ್ಯಾಮರಾ ಆನ್ ಮಾಡುವಾಗ ಯಾವತ್ತು ಗ್ಲೌಸ್ ಅಡ್ಡ ಬರುತ್ತೆ, ಇವತ್ತು ಬರಲಿಲ್ಲ. ಯಾಕೆ ಅಂತ ನೋಡೋದು. ಜಾಲಿ. ಗ್ಲೌಸ್ ಸಿಕ್ಕಿತ್ತು ವಾಪಸ್. ಸೊ ಈಗ ಊಟಿಗೆ ಹೋಗಿ ಇನ್ನು ಅಲ್ಲಿ ಹಾಸ್ಟೆಲ್ ಮಾಡುವಂಥದ್ದು. ಸೊ ಆನ್ ದಿ ವೇ ನಾವು ಈಗ ಬಂಡೀಪುರ ಫಾರೆಸ್ಟ್ ಆಗಲಿ ಮತ್ತು ಮಸನಗುಡಿ ಫಾರೆಸ್ಟ್ ಆಗಲಿ ಆ ಕಡೆ ಎಲ್ಲ ಹೋಗ್ತೇವೆ. ಆಗ ವೀಡಿಯೋ ಪ್ಲೇ ಮಾಡ್ತೇನೆ, ಅದರ ಮಧ್ಯದಲ್ಲಿ ಏನು ವೀಡಿಯೋ ಮಾಡೋದಿಲ್ಲ. ಸೊ ಹಾಗಾಗಿ ಬನ್ನಿ, ಇನ್ನೇನಿದ್ರು ಆನ್ ದ ವೇ ಏನಾದರೂ ಇಂಟ್ರೆಸ್ಟಿಂಗ್ ಕಂಡ್ರೆ ಆಗ ವೀಡಿಯೋ ಆನ್ ಮಾಡುವ. ಪ್ರೀತಿ ಹೆಸರಲಿ ಈ ಹೃದಯ ಗೆಲ್ಲಬೇಡ, ಕಣ್ಣೀರಲೆ ಬೇಯುತ್ತಿದೆ ಮನಸ್ಸು ಉಸಿರಲೆ ಪ್ರೀತಿಸು, ಬಾ ಒಂದು ಸಾರಿ ನನ್ನ ಪ್ರೀತಿಸು. ಬಂಡೀಪುರದಲ್ಲ ದಿಕ್ಕುಜಿಗೆ ಅದೇ ಒಂದೇ ಭಯ ಮೈಸೂರು ಅದೇ ಭಯ ಅಣ್ಣ ಅದೇ ಎರಡು ಮಸನಗುಡಿ ಬಂಡೀಪುರದಲ್ಲ ದಿಕ್ಕುಜಿ ಯಾಯ್ ಬಂಡೆ ಕುಡಂಜಿರಿ. ಓ ಸಾರಿ ಕುಡಂಜಿ ರೂಟ್ ಇಂಚಿಡ್ದು ಪಿರಿಯಾಪಟ್ಟಣ ಹೋದು ಮೈಸೂರು ಬಂದೆ ಆಯ್ತು 1 ನಿಮಿಷ. ಸೊ ಇದು ಇಲ್ಲಿಂದ 2 ದಾರಿ ಇದೆ, ಒಂದು ಈ ಕಡೆ ವಯನಾಡೆ ಹೋಗುವಂಥದ್ದು, ಥ್ಯಾಂಕ್ ಯು, ಮತ್ತು ಇನ್ನೊಂದು ಮೈಸೂರಾಗಿ ಹೋಗುವಂಥದ್ದು. ಸೊ ನಾವೀಗ ನಮಗೆ ಮೇಯ್ನಾಗಿ ಬೇಕಿರೋದು ಬಂಡೀಪುರ ಮತ್ತು ಮಸನಗುಡಿ. ಸೊ ಹಾಗಾಗಿ ಮೈಸೂರಾಗೆ ಹೋಗ್ತಾ ಇದ್ದೇವೆ. ನೋಡು ಮೈಸೂರು ಅದು ಸ್ವಲ್ಪ ಲಾಂಗ್ ಆಗ್ತದೆ, ಪರವಾಗಿಲ್ಲ. ಹತ್ತು ಹಾಂ ಸ್ಟ್ರೈಟ್ ಅದ
ಪಂಡೇರಾರ್ ಸಿದ್ದಾಪುರ ಅದು ಒಪ್ನಾ ಸ್ಟ್ರೈಟ್ ರೈಟ್ ಸೊ ಈ ಕಡೆ ಹೋಗ್ಲಿಕ್ಕೆ ಜಾಲಿಯಾಗಿ ಹೋಗೋ. ಈ ಜಾಕೆಟ್ ಹಾಕಿ ಸೆಕೆ ಆಗ್ತಾ ಉಂಟು ಈ ಚಳಿ ಅಂತ ಪ್ಲೇಸಲ್ಲಿ. ಆದರೆ ನಿನ್ನೆ 20 ಡಿಗ್ರಿ ಸೆಲ್ಸಿಯಸ್ ಇತ್ತು, ಅದರಲ್ಲೇ ನಮಗೆ ಚಳಿ ಆಗ್ತಾಯಿತ್ತು. ಯಾಕಂದರೆ ನಾವು ಮಂಗಳೂರಲ್ಲಿ ಬಿಸಿಲನ್ನೇ ನೋಡಿ ಇದ್ದವರಲ್ಲ, 25 ಡಿಗ್ರಿಯೇ ನಮಗೆ ಚಳಿ ಆಗ್ತದೆ ಮಂಗಳೂರಲ್ಲಿ. ಆದರೆ ಇಲ್ಲಿ 20 ಡಿಗ್ರಿಯಲ್ಲಿ ನಾವು ನಡುತ್ತಾ ಇದ್ವಿ. ಆದರೆ ಅದೇ ಇವತ್ತು ಅಂದರೆ ಊಟಿ ಅಲ್ಲಿ ಇರೋದು 10 to 11 ಡಿಗ್ರಿ ಸೆಲ್ಸಿಯಸ್. ಸೊ ಅದೇ ನಾನು ಎಣಿಸ್ತಾ ಇದ್ದೆ ಅಲ್ಲಿ ಹೋದ್ಮೇಲೆ ಹೇಗೆ ಬದುಕೋದು ಅಂತ. 2 ದಿನ ಇರಬೇಕಲ್ಲ, 2-3 ದಿನ ಊಟಿಯಲ್ಲಿ ಇರಬೇಕಲ್ಲ. ಸೊ ನೋಡ ಏನಾಗುತ್ತೆ ಅಂತ, ಎಲ್ಲನೂ ಅನುಭವ ಮಾಡೋಣ. ರಾಜಸ್ಥಾನ ಹೋದೆ, ತುಂಬ ಬಿಸಿಲಿರೋ ಜಾಗಕ್ಕೆ, ತುಂಬ ಚಳಿ ಇರೋ ಜಾಗಕ್ಕೆ ಊಟಿಗೆ ಹೋಗುವ. ಡಬಲ್ ಹೆಲ್ಮೆಟ್ ಇಜ್ಜಿ, ಮೈಸೂರು ಸಿಂಗಲ್ ಹೆಲ್ಮೆಟ್. ಸೊ ನೋಡಿ ಈಗ ನಾವು ಮೈಸೂರು ಹತ್ತತ್ರ ರೀಚ್ ಆಗಿದ್ದೇವೆ. ಸೊ ಮೈಸೂರು ಆಗಿ ಹೋಗುವಂಥದ್ದು ನೋಡಿ ಜಾಲಿ. ಈಗ ಪಿರಿಯಾಪಟ್ಟಣ ಆದಮೇಲೆ ಮೈಸೂರು ಹೋಗ್ಲಿಕ್ಕಿಲ್ಲ, ಮೈಸೂರಿಗಿಂತ ಮೊದಲೇ ಜಾಲಿ ಸರ್ ಜಾಲಿ. ಬೈ ನೋಡಿ ಅದೊಂದು ದೊಡ್ಡ ಹೆಲ್ಮೆಟ್ ಇಲ್ಲಿ ಡಬಲ್ ಇಲ್ವಾ ಅಂತಲ್ವಾ. ಸೊ ಡಬಲ್ ಹೆಲ್ಮೆಟ್ ಬೇಕಂತ ಇಲ್ವಾ ಅಂತ, ಇಲ್ಲದ್ರೆ ಎಲ್ಲರೂ ಹೆಲ್ಮೆಟೇ ಆಗ್ತಾ ಇಲ್ಲ ಆ್ಯಕ್ಚುಲಿ. Same. I am also CEO. Oh, which one?